ನಮಸ್ತೆ, ನಾನು ಕಾವ್ಯ ಹೆಗಡೆ. ಇದೀಗ ಇದರಿಂದ ಪ್ರಮುಖ ಸುದ್ದಿ. ಕೇಂದ್ರ ಮಲ್ತಾಯಿ ಧೋರಣೆ ಮಾಡ್ತಾ ಇದೆ. ಫೆಬ್ರವರಿ 7 ದೆಹಲಿಯಲ್ಲಿ ಪ್ರತಿಭಟನೆ ಮಾಡಲಿದ್ದೇವೆ. ಸಿದ್ದರಾಮಯ್ಯ ಹೇಳಿಕೆ. ಬಿಜೆಪಿಯ ಸಂಸದರು ಗಂಡಸರೇ ಅಲ್ಲ. ಕಾಂಗ್ರೆಸ್ ಶಾಸಕನಿಂದ ವಿವಾದಾತ್ಮಕ ಹೇಳಿಕೆ. ವಿಶ್ವಾಸ ಮತವನ್ನ ಸಾಬೀತುಪಡಿಸಿದ ಜಾರ್ಖಂಡ್ನ ಮುಖ್ಯಮಂತ್ರಿ ಚಂಪೈ ಸೊರೇನ್. ವಿಧಾನಸಭಾ ಎಲೆಕ್ಷನ್ ಸೋಲಿನ ನಂತರ ರಾಜ್ಯಕ್ಕೆ ಚಾಣಾಕ್ಷನ ಎಂಟ್ರಿ. ಇಂಗ್ಲೆಂಡ್ ವಿರುದ್ಧ 2ನೇ ಟೆಸ್ಟ್ ಗೆದ್ದು ಬೀಗಿದ ಟೀಂ ಇಂಡಿಯಾ. ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆಯನ್ನ ಮಾಡ್ತಿದೆ ಅಂತ ಸಿದ್ದರಾಮಯ್ಯ ಅವರು ಗುಡುಗಿದ್ದಾರೆ. ದೆಹಲಿಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ದೆಹಲಿ ಫೆಬ್ರವರಿ 7ನೇ ತಾರೀಕಿನಂದು ದೆಹಲಿಯಲ್ಲಿ ಹೋರಾಟವನ್ನ ಮಾಡ್ತೇನೆ, ಯಾಕಂತಂದ್ರೆ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆಯನ್ನ ತೋರಿಸ್ತಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಗುಡುಗಿದ್ದಾರೆ. ಈ ವಿಚಾರದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ತೆರಿಗೆ ಪಾಲು ಹಂಚಿಕೆ, ಬರ ಪರಿಹಾರ ವಿಚಾರಣೆ ಮಾಡುವಲ್ಲಿ ಮಲತಾಯಿ ಧೋರಣೆ ಮತ್ತು ಅನ್ಯಾಯವನ್ನ ಮಾಡುತ್ತಿರುವುದನ್ನು ವಿರೋಧಿಸಿ ಇದೇ 7ರಂದು ದೆಹಲಿಯ ಜಂತರ್ ಮಂತರ್ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಈ ವಿಚಾರವನ್ನ ತಿಳಿಸಿದ್ದಾರೆ. ಅದರಲ್ಲಿ ರಾಜಕೀಯ ಇಲ್ಲ, ನಮ್ಮ ಹೋರಾಟ ಉತ್ತರ ಭಾರತ ರಾಜ್ಯಗಳ ವಿರುದ್ಧವೂ ಅಲ್ಲ ಅಂತ ಹೇಳಿದ್ದಾರೆ. ಇದರಲ್ಲಿ ಎಲ್ಲಾ ಶಾಸಕರು, ವಿಧಾನ ಪರಿಷತ್ ಸಂಸದರು ಭಾಗವಹಿಸಲಿದ್ದಾರೆ. ಬಿಜೆಪಿಯವರು ಇದರಲ್ಲಿ ಭಾಗವಹಿಸಲಿ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಅವರಿಗೆ ಬಾಯೇ ಇರಲಿಲ್ಲ, ಅಶೋಕ್ ಅವರಿಗೆ ಏನೂ ಗೊತ್ತಿರಲಿಲ್ಲ, 26 ಸಂಸದರು ಬಾಯೇ ಬಿಡ್ತಾ ಇರಲಿಲ್ಲ ಅಂತ ಟೀಕೆಯನ್ನ ಮಾಡಿದ್ದಾರೆ. ಮೋದಿಜಿ ಅವರು ಮಾಡಿರುವಂತಹ ಸಾಲ ದೇಶದ ಜಿಡಿಪಿಯ ಗಾತ್ರಕ್ಕಿಂತಲೂ ಹೆಚ್ಚಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾವ ವಿಚಾರಕ್ಕಾಗಿ ಈ ಹೇಳಿಕೆಯನ್ನ ನೀಡಿದ್ದಾರೆ? ನಿಜಕ್ಕೂ ಹೌದಾ? ಮೋದಿ ಅವರು ಮಾಡಿರುವಂತಹ ಸಾಲ ಜಿಡಿಪಿ ಗಾತ್ರದಿಂದಲೂ ಹೆಚ್ಚಾಗಿ ಇದೆಯಾ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ 2022ರ ಜೂನ್ಗೆ ಬರ ಪರಿಹಾರ ನಿಲ್ಲಿಸಿದ್ದಾರೆ. ಎಲ್ಲಿಯವರೆಗೂ ನಷ್ಟವಾಗಿದೆ, ಪರಿಹಾರ ಸಿಗ್ತಾ ಇತ್ತು, ಆದ್ರೆ ಈಗ ಪರಿಹಾರ ನೀಡ್ತಾ ಇಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವೆಲ್ಲ ಮೋದಿ ಅವರ ಅಂಗಡಿ ಆಗಿದೆ. ರಾಜ್ಯದಲ್ಲಿರುವ ವಿರೋಧ ಪಕ್ಷಗಳು ಮಾತ್ ಎತ್ತಿದ್ರೆ ರಸ್ತೆಗೆ ದುಡ್ಡು ಕೊಡ್ತಿದ್ದೇವೆ ಅಂತಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ ಹೆದ್ದಾರಿ ಟೋಲ್ಗಳೆಲ್ಲ ಮೋದಿಯವರ ಅಂಗಡಿಗಳಾಗಿವೆ. ಈ ಮೂಲಕ ಕೇಂದ್ರ ಬಂಡವಾಳ ಹೂಡಿ ಲಾಭವನ್ನ ಮಾಡ್ಕೊಳ್ತಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೇಂದ್ರ ಜನರ ಮೇಲೆ ಬೃಹತ್ ಪ್ರಮಾಣದ ಸಾಲ ಹೊರಿಸ್ತಾ ಇದ್ದಾರೆ. 2014ರಲ್ಲಿ 53.11 ಲಕ್ಷ ಕೋಟಿ ಸಾಲ ಇತ್ತು. ಈ ಆರ್ಥಿಕ ವರ್ಷದಲ್ಲಿ ನಿರ್ಮಲಾ ಸೀತಾರಾಮ್ ಮಂಡಿಸಿರುವ ಬಜೆಟ್ ದಾಖಲೆಗಳ ಪ್ರಕಾರ ಸಾಲವು 174 ಲಕ್ಷ ರೂಪಾಯಿ ದಾಟ್ಬಿಟ್ಟಿದೆ. ಅಂದ್ರೆ 174 ಲಕ್ಷ ಕೋಟಿಯಷ್ಟು ದಾಟ್ಬಿಟ್ಟಿದೆ ಅಂತ ಹೇಳಿದ್ದಾರೆ. ಮೋದಿ ಅವಧಿಯಲ್ಲಿ 120 ಕೋಟಿ ಲಕ್ಷ ಸಾಲವನ್ನ ಮಾಡಲಾಗಿದೆ. ಆರ್ಬಿಐ ನೀಡಿರುವ ದಾಖಲೆಗಳ ಪ್ರಕಾರ 2014ರಲ್ಲಿ ರಾಜ್ಯದ ಸಾಲದ ಪ್ರಮಾಣ 25 ಲಕ್ಷ ಕೋಟಿ ಇತ್ತು. ಈ ವರ್ಷದ ಕೊನೆಗೆ ಅದು 85 ಲಕ್ಷ ಕೋಟಿ ದಾಟಿದೆ ಅಂತ ತಿಳಿಸಿದ್ದಾರೆ. ಅಂದರೆ ಎರಡು ಸೇರಿದ್ದೆ 260 ಲಕ್ಷ ಕೋಟಿ ರೂಪಾಯಿ ಆಗಲಿದೆ. ಹೆಚ್ಚು ಕಡಿಮೆ ದೇಶದ ಜಿಡಿಪಿ ಗಾತ್ರವನ್ನ ಕೂಡ ಸಾಲ ಮೀರಿಸುತ್ತದೆ, ಅಷ್ಟು ಸಾಲ ಇದೆ ಅಂತ ಹೇಳಿದ್ದಾರೆ. ಇಷ್ಟು ಸಾಲ ಬಾಧೆಯ ಹಣದುಬ್ಬರದ ನಿಯಮಗಳನ್ನ ಬದಲಾವಣೆ ಮಾಡಲು ಹೊರಟಿದೆ. ಹಣದುಬ್ಬರದ ಸಹನೀಯ ಪ್ರಮಾಣ ಗರಿಷ್ಠ ದರ 4%ವರೆಗೆ ಇತ್ತು. ಬೆಲೆ ಏರಿಕೆಯನ್ನ ತಗ್ಗಿಸಿ ಜನರ ಸಂಕಷ್ಟ ನಿವಾರಣೆ ಮಾಡುವ ನಿಯಮವನ್ನ ತರಬೇಕು ಹೊರತು ಈ ತರದ ನಿಯಮವನ್ನ ತರಬಾರದು. ಇದನ್ನ ಸರ್ವಾಧಿಕಾರಿ ಧೋರಣೆ ಅಂತ ಹೇಳ್ತಾರೆ ಅಂತ ಗುಡುಗಿದ್ದಾರೆ. ಎಚ್ ಸಿ ಬಾಲಕೃಷ್ಣ ಅವರು ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡುವಲ್ಲಿ ಸುದ್ದಿಯನ್ನ ಮಾಡ್ತಾ ಇದ್ದಾರೆ. ಈಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿಯ ಸಂಸದರು ಗಂಡಸರೇ ಅಲ್ಲ ಅಂತ ಹೇಳಿ ಈ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಈಗ ಸುದ್ದಿಯಲ್ಲಿ ಇದ್ದಾರೆ. ಯಾಕಾಗಿ ಈ ವಿಚಾರವನ್ನ ಅವರು ಹೇಳಿದ್ದಾರೆ? ಎಚ್ ಸಿ ಬಾಲಕೃಷ್ಣ ಅವರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಬಿಜೆಪಿ ಸಂಸದರ ವಿರುದ್ಧ ಮಾಗಡಿ ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ. ಮಾತನಾಡುವ ಭರದಲ್ಲಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಬಿಜೆಪಿ ಎಂಪಿಗಳು, ಶಾಸಕರು ರಾಜ್ಯ ಪರವಾಗಿ ಧ್ವನಿಯನ್ನ ಎತ್ತುತ್ತಾ ಇಲ್ಲ. ಇದರ ಅರ್ಥ ರಾಜ್ಯದಿಂದ ಗೆದ್ದವರು ಬಿಜೆಪಿ ಸಂಸದರು ಯಾರೂ ಕೂಡ ಗಂಡಸರೇ ಅಲ್ಲ ಅಂತ ವಿವಾದಾತ್ಮಕ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅನುದಾನ ತಾರತಮ್ಯ ಆಗ್ತಾ ಇದೆ ಅಂತ ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ನಾಯಕರು ಇದೇ ಫೆಬ್ರವರಿ 7ರಂದು ದೆಹಲಿಯಲ್ಲಿ ಹೋರಾಟವನ್ನ ನಡೆಸುತ್ತಾರೆ. ಈ ಬಗ್ಗೆ ಮಾತನಾಡಿದ ಶಾಸಕ ಬಾಲಕೃಷ್ಣ, ನಮಗೆ ಕೊಡಬೇಕಾಗಿರುವಂತಹ ಅನುದಾನವನ್ನ ಕೇಂದ್ರ ಸರ್ಕಾರ ನಮಗೆ ಕೊಡ್ತಾ ಇಲ್ಲ. ಬಿಜೆಪಿಯ ಸಂಸದರು ನರೇಂದ್ರ ಮೋದಿ ಅವರ ಮುಂದೆ ಕೂರೋದು ಇಲ್ಲ, ಏಳೋದು ಇಲ್ಲ. ಕೇವಲ ಮೋದಿ ಹೆಸರಿನಲ್ಲಿ ಗೆಲ್ತಾರೆ. ಪಕ್ಕದ ತಮಿಳುನಾಡು
ತನ್ನ ಹಕ್ಕಿಗಾಗಿ ಮಾಡುವ ಹೋರಾಟವನ್ನ ನೋಡಿ ಕಲಿಬೇಕು ಬಿಜೆಪಿ ಸಂಸದರು ಶೋಪೀಸ್ಗಳು ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿ ಸಂಸದರೆಲ್ಲ ಕೇವಲ ದೆಹಲಿಗೆ ಹೋಗೋದು, ಟಿಎಡಿಎ ತಗೊಂಡು ಬರೋದು ಅಷ್ಟೇ ಕೆಲಸವನ್ನ ಮಾಡ್ತಿದ್ದಾರೆ. ಬಿಜೆಪಿ ಎಂಪಿಗಳು ಮಂತ್ರಿಗಳು ರಾಜ್ಯದ ಪರವಾಗಿ ಧ್ವನಿನೇ ಎತ್ತುತ್ತಾ ಇಲ್ಲ. ಹೀಗಾಗಿ ನಾವು ಹೋರಾಟವನ್ನ ಮಾಡ್ತೀವಿ, ಪಾಪ ನಮ್ಮ ಹೋರಾಟ ನೋಡಿ ಬಿಜೆಪಿಯರು ಗಂಡಸರು ಹೋರಾಟ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕು. ಇದರ ಅರ್ಥ ಬಿಜೆಪಿಯಲ್ಲಿ ಯಾರು ಗಂಡಸರು ಇಲ್ಲ ಅಂತ. ಈಗಿರುವ ಬಿಜೆಪಿ ಎಂಪಿಗಳು ಯಾರು ಗಂಡಸರಲ್ಲ ಅಂತ ಹೇಳಿ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗೆ ವಿವಾದಾತ್ಮಕ ಹೇಳಿಕೆ ಅಂತಾನೆ ಹೇಳಬಹುದು ಇದನ್ನ, ಅದನ್ನು ಕೂಡ ಮಾಡಿದ್ದಾರೆ. ವಿಶ್ವಾಸ ಮತವನ್ನ ಸಾಬೀತು ಮಾಡಿದ್ದಾರೆ. ಜಾರ್ಖಂಡ್ನ ಮುಖ್ಯಮಂತ್ರಿಗಳಾಗಿರುವಂತಹ ಚಂಪೈ ಸುರೇನ್ ಅವರು ಯಾವ ರೀತಿಯಾಗಿ ವಿಶ್ವಾಸ ಮತಗಳನ್ನ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. 81 ಸದಸ್ಯರ ಬಲದ ವಿಧಾನಸಭೆಯಲ್ಲಿ ವಿಶ್ವಾಸ ಮತದ ಪರವಾಗಿ 47 ಮತಗಳು ಬಿದ್ದರೆ ವಿರುದ್ಧವಾಗಿ 29 ಶಾಸಕರು ಮತವನ್ನ ಚಲಾವಣೆ ಮಾಡಿದ್ದಾರೆ. ಪಕ್ಷೇತರ ಶಾಸಕರಾಗಿರುವಂತಹ ಸುರಯೂರ್ ರಾವ್ ಮತದಾನದಿಂದ ದೂರ ಉಳಿದುಕೊಂಡಿದ್ದಾರೆ. ಮತದಾನದ ಸಂದರ್ಭದಲ್ಲಿ 77 ಶಾಸಕರು ವಿಧಾನಸಭೆಯಲ್ಲಿ ಹಾಜರಾಗಿದ್ದಾರೆ. ಆಡಳಿತಾರೂಢ ಮೈತ್ರಿಕೂಟದಲ್ಲಿ ಜೆಎಂಎಂ, ಕಾಂಗ್ರೆಸ್ ಮತ್ತು ಆರ್ಜೆಡಿ ಪಕ್ಷಗಳು ಇವೆ. ಸಿಪಿಐಎಂಎಲ್ ಪಕ್ಷದ ಏಕೈಕ ಶಾಸಕರು ಬಾಹ್ಯ ಬೆಂಬಲವನ್ನ ನೀಡಿದ್ದಾರೆ. ವಿರೋಧ ಪಕ್ಷದ ಬಿಜೆಪಿಯು 26, ಎಜೆಎಸ್ನ ಪಕ್ಷದ 3 ಶಾಸಕರಿದ್ದಾರೆ. ಭೂ ಹಗರಣಕ್ಕೆ ಸಂಬಂಧಿಸಿದ ಹಣ ಅಕ್ರಮ ವರ್ಗಾವಣೆಯ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರನ್ನ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಅಧಿಕಾರಿಗಳು ಬಂಧಿಸಿದ ಬಳಿಕ ಫೆಬ್ರವರಿ 2ರಂದು ಜಾರ್ಖಂಡ್ ಸಿಎಂ ಆಗಿ ಚಂಪೈ ಸೊರೇನ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಅಯೋಧ್ಯೆಗೆ ಉತ್ತರ ಪ್ರದೇಶದ ಬಜೆಟ್ನಲ್ಲಿ ಸಾಕಷ್ಟು ಅನುದಾನವನ್ನ ಕೊಡಲಾಗಿದೆ. ಯಾವೆಲ್ಲ ಅನುದಾನವನ್ನ ಅಯೋಧ್ಯೆಗೆ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಉತ್ತರ ಪ್ರದೇಶದ ಬಜೆಟ್ನಲ್ಲಿ ಈ ಬಾರಿ ರಾಮ ಜನ್ಮಭೂಮಿ ಅಯೋಧ್ಯೆ ಅಭಿವೃದ್ಧಿಗೆ ಭಾರಿ ಮೊತ್ತದ ಅನುದಾನವನ್ನ ಹಂಚಿಕೆ ಮಾಡಲಾಗಿದೆ. ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಹಣಕಾಸು ಸಚಿವ ಸುರೇಶ್ ಖನ್ನಾ ಅವರು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಪ್ರಮುಖವಾಗಿ ಅಯೋಧ್ಯೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿ ಹಣವನ್ನ ಬಜೆಟ್ನಲ್ಲಿ ಹಂಚಿಕೆ ಮಾಡಲಾಗಿದೆ. ಅಯೋಧ್ಯೆ ಏರ್ಪೋರ್ಟ್ ಅಭಿವೃದ್ಧಿಗಾಗಿ 150 ಕೋಟಿ ರೂಪಾಯಿ, ಪ್ರಯಾಗ ರಾಜ್ ಮಹಾಕುಂಭ ಮೇಳಕ್ಕಾಗಿ 2500 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ. ಉತ್ತರ ಪ್ರದೇಶದಲ್ಲಿ ಧರ್ಮಾರ್ಥ ಮಾರ್ಗಗಳ ಅಭಿವೃದ್ಧಿಗಾಗಿ 1750 ಕೋಟಿ ರೂಪಾಯಿ ಅನುದಾನವನ್ನು ಹಂಚಿಕೆ ಮಾಡಲಾಗಿದೆ. ವಿಧಾನಸಭಾ ಎಲೆಕ್ಷನ್ ಸೋತಿರುವಂತಹ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಚಾಣಕ್ಯನ ಎಂಟ್ರಿ ಆಗ್ತಾ ಇದೆ. ಅಂತಂದ್ರೆ ಫೆಬ್ರವರಿ 10ನೇ ತಾರೀಕು ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಯಾವೆಲ್ಲ ವಿಚಾರವನ್ನ ಅಮಿತ್ ಶಾ ಅವರು ಮಾತನಾಡೋಕೆ ಇದ್ದಾರೆ, ಹಾಗೆ ಏನೆಲ್ಲ ಪ್ಲಾನ್ ಗಳನ್ನ ಹೇಳ್ಕೊಡ್ತಾರೆ ಚಾಣಕ್ಯ, ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ವಿಧಾನಸಭಾ ಎಲೆಕ್ಷನ್ ಸೋಲಿನ ಬಳಿಕ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಮುಂದಿನ ವಾರ ಅಂದ್ರೆ 10ನೇ ತಾರೀಕು ರಾಜ್ಯಕ್ಕೆ ಆಗಮನ ಮಾಡಲಿದ್ದಾರೆ. ಫೆಬ್ರವರಿ 9 ಮತ್ತು 10ರಂದು 2 ದಿನ ರಾಜ್ಯದಲ್ಲೇ ಬೀಡು ಬಿಡುತ್ತಾರೆ. ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಲೋಕಸಭಾ ಚುನಾವಣೆಯ ಪಕ್ಷದ ಸಿದ್ಧತೆಯನ್ನ ಕೂಡ ಪರಿಶೀಲನೆಯನ್ನ ಮಾಡ್ತಾರೆ. ಅಲ್ಲದೆ ಬೆಂಗಳೂರಿನಲ್ಲಿ ಪಕ್ಷದ ಪ್ರಮುಖರ ಜೊತೆ ಮೀಟಿಂಗ್ ಕೂಡ ಮಾಡಲಿದ್ದಾರೆ. ಮಾಜಿ ಸಿಎಂ ಎಚ್ಡಿಕೆ ಇವರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಯಾಕಂತಂದ್ರೆ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಆಗಿದೆ. ಈ ಕಾರಣಕ್ಕೋಸ್ಕರ ಮಾಜಿ ಸಿಎಂ ಎಚ್ಡಿಕೆ ಅವರನ್ನು ಕೂಡ ಕರೆಯಲಾಗಿದೆ. ಲೋಕಸಭಾ ಚುನಾವಣೆಯ ಬಿಜೆಪಿ ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿದೆ. ಅದು ಶುರುವಾಗಿದೆ, ಆರಂಭಗೊಂಡಿದೆ ಅಂತಾನೆ ಹೇಳಬಹುದು. ಈಗಾಗಲೇ ವಿಜೇಂದ್ರ ಅವರ ನೇತೃತ್ವದಲ್ಲಿ ಸರಣಿ ಸಭೆ ನಡೆದಿದ್ದು ಪಕ್ಷದ ಜವಾಬ್ದಾರಿಗಳ ಹಂಚಿಕೆಯೂ ಮುಗಿದುಬಿಟ್ಟಿದೆ. ಇದೀಗ ರಾಜ್ಯಕ್ಕೆ ಅಮಿತ್ ಶಾ ಅವರು ರಿಟರ್ನ್ ಆಗಿದ್ದಾರೆ. ರಾಜ್ಯದಲ್ಲಿ ಲೋಕಸಭಾ ಕ್ಷೇತ್ರವನ್ನ ಮಾನಿಟರ್ ಮಾಡೋಕೆ ಬರ್ತಾ ಇದ್ದಾರೆ. 2023ರ ವಿಧಾನಸಭಾ ಚುನಾವಣೆ ಸೋತ ಬಳಿಕ ಮೊದಲ ಬಾರಿಗೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅಂತಾನೆ ಕರಿಬಹುದು ಅವರು ರಾಜ್ಯಕ್ಕೆ ಆಗಮನ ಮಾಡ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆಯನ್ನ ಮುಗಿಸಿ ಡೆಲ್ಲಿಗೆ ಹೋದ ಬಿಜೆಪಿ ಎಲೆಕ್ಷನ್ ಮಾಸ್ಟರ್ ಅಮಿತ್ ಶಾ ರಾಜ್ಯದತ್ತ ತಲೆ ಹಾಕ್ತಾ ಇರಲಿಲ್ಲ. ಎಲೆಕ್ಷನ್ ತಂತ್ರಗಳೆಲ್ಲ ಪಲ್ಟಿ ಹೊಡೆದಿದ್ರಿಂದ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು ಚಾಣಕ್ಯ ಅಂತಾನೆ ಹೇಳಬಹುದು. ವಿಪಕ್ಷ ನಾಯಕನ ಸ್ಥಾನ, ರಾಜ್ಯಾಧ್ಯಕ್ಷ ಸ್ಥಾನಗಳ ನೇಮಕಾತಿ ವಿಳಂಬ ಮಾಡಿದ್ರು. ಈಗ ಲೋಕಸಭಾ ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದಂತೆ ಕರ್ನಾಟಕಕ್ಕೆ ಮತ್ತೆ ಲಗ್ಗೆಯನ್ನ ಇಡ್ತಾ ಇದ್ದಾರೆ. 2 ದಿನಗಳ ಕಾಲ ರಾಜ್ಯ ಪ್ರವಾಸವನ್ನ ಕೈಗೆತ್ಕೊಳ್ತಾ ಇದ್ದಾರೆ ಅಮಿತ್ ಶಾ ಅವರು. ಪಕ್ಷಕ್ಕೆ
ಗೆಲುವಿನ ಮಂತ್ರೋಪದೇಶವನ್ನ ಮಾಡಲಿದ್ದಾರೆ. 2 ದಿನಗಳ ಕಾಲ ರಾಜ್ಯ ಪ್ರವಾಸಕ್ಕೆ ಆಗಮನ ಮಾಡ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು. ತಮ್ಮ ಮೇನ್ ಅಜೆಂಡಾನ ಎಲೆಕ್ಷನ್ ಮಾಸ್ಟರ್ ಪ್ಲಾನ್ ನಲ್ಲಿ ಉಳಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಮಾಸ್ಟರ್ ಪ್ಲಾನ್ ಮಾಡೋಕೆ ಅಂತಾನೆ ಇಲ್ಲಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಫೆಬ್ರವರಿ 9 ಹಾಗೂ 10ರಂದು ರಾಜ್ಯಕ್ಕೆ ಭೇಟಿಯನ್ನ ನೀಡುತ್ತಿರುವಂತಹ ಅಮಿತ್ ಶಾ ಅವರು ಫೆಬ್ರವರಿ 9ರಂದು ಮೈಸೂರಿನ ಸುತ್ತೂರು ಜಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ಬೆಂಗಳೂರು ನಗರದಲ್ಲಿ ಆಗಮಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ವಾಸ್ತವ್ಯ ಕೂಡ ಅಲ್ಲೇ ಹೂಡಲಿದ್ದಾರೆ. ಅಂದ್ರೆ 9, 10 ಅಲ್ಲೇ ಉಳ್ಕೊಳ್ತಾ ಇದ್ದಾರೆ. ಫೆಬ್ರವರಿ 10ರ ಬೆಳಿಗ್ಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ನಾಯಕರ ಜೊತೆ ಮಹತ್ವದ ಸಭೆಯನ್ನ ಕರೆಯಲಿದ್ದಾರೆ ಅಂತ ಮೂಲಗಳು ತಿಳಿಸಿದೆ. ಎಲ್ಲೆಲ್ಲೂ ರಾಮ ಎಲ್ಲೆಲ್ಲೂ ರಾಮ ಎಲ್ಲೆಲ್ಲೂ ರಾಮ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಉದ್ಘಾಟನೆ ಆಯಿತು. ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಈಗ ವಿದೇಶದಲ್ಲಿ ಮರಳುಗಳ ದೇಶದಲ್ಲಿ ಅಬುಧಾಬಿಯಲ್ಲೂ ಕೂಡ ದೇವಾಲಯವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದೇ 14ನೇ ತಾರೀಕು. ಈ ಕಾರಣಕ್ಕೋಸ್ಕರ ಮೋದಿ ಅವರು ಅಲ್ಲಿ ಹೋಗಿ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಆ ದೇವಸ್ಥಾನವನ್ನ ವಿದೇಶದಲ್ಲೂ ಕೂಡ ನಮ್ಮ ದೇಶದ ಒಂದು ಸಂಸ್ಕೃತಿ ಸಂಪ್ರದಾಯವನ್ನ ಬೆಳೆಸೋಕೆ ಆ ಸರ್ಕಾರ ಮುಂದಾಗಿದೆ. ಈ ಕಾರಣಕ್ಕೋಸ್ಕರ ಮೋದಿ ಅವರು ಹೋಗಿ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. ಅಬುಧಾಬಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಮೊದಲ ಹಿಂದೂ ದೇವಾಲಯವನ್ನ ಇದೇ 14ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಪಶ್ಚಿಮ ಏಷ್ಯಾ ಮತ್ತು ಮಧ್ಯ ಏಷ್ಯಾದಲ್ಲಿ ಕಲ್ಲಿನಿಂದ ನಿರ್ಮಾಣಗೊಂಡ ಮೊದಲ ಹಿಂದೂ ದೇವಾಲಯವಾಗಿದೆ. ರಾಷ್ಟ್ರಗಳ ಪ್ರತಿನಿಧಿಗಳು ಜನವರಿ 29ರಂದು ಅದರ ಉದ್ಘಾಟನೆ ಮೊದಲು ವಾಸ್ತುಶಿಲ್ಪದ ಅದ್ಭುತವನ್ನ ವೀಕ್ಷಿಸಲು ದೇವಾಲಯಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ದೇವಾಲಯದ ಮುಂಭಾಗ ಸೊಗಸಾದ ಅಮೃತ ಶಿಲೆಯ ಕೆತ್ತನೆ ಕೂಡ ಹೊಂದಿದೆ. ಇದನ್ನ ಭಾರತೀಯ ಕುಶಲಕರ್ಮಿಗಳು 25,000ಕ್ಕೂ ಹೆಚ್ಚು ಕಲ್ಲಿನ ತುಂಡುಗಳಿಂದ ರಚನೆ ಮಾಡಿದ್ದಾರೆ. ದೇವಾಲಯವು 2 ಸುಂದರವಾದ ಗುಮ್ಮಟಗಳು ಮತ್ತು 7 ಗೋಪುರಗಳನ್ನ ಒಳಗೊಂಡಿದೆ. ಇದು ಯುಎಇಯ 7 ಎಮಿರೇಟ್ಗಳು, 12 ಸಾಮ್ರಾನ್ಗಳು ಮತ್ತು 402 ಕಂಬಗಳನ್ನ ಸೂಚನೆ ಮಾಡುತ್ತೆ. ರಿಕ್ಟರ್ ಮಾಪನದಲ್ಲಿ 7ರ ತೀವ್ರತೆಯ ಭೂಕಂಪವನ್ನ ತಡೆದುಕೊಳ್ಳುವಂತಹ ರೀತಿಯಲ್ಲಿ ದೇವಾಲಯವನ್ನ ವಿನ್ಯಾಸ ಮಾಡಲಾಗಿದೆ. ಜಾಗದಲ್ಲಿ BAPS ಸ್ವಾಮಿನಾರಾಯಣ ಸಂಸ್ಥಾನ ಈ ದೇವಾಲಯವನ್ನ ನಿರ್ಮಾಣ ಮಾಡಿದೆ. ಈ ದೇವಾಲಯದಲ್ಲಿ ಸ್ವಾಮಿನಾರಾಯಣ, ರಾಮ, ಸೀತಾದೇವಿ, ಕೃಷ್ಣ ಮತ್ತು ಭಗವಾನ್ ಅಯ್ಯಪ್ಪ ಸೇರಿದ ಹಲವಾರು ಮೂರ್ತಿಗಳನ್ನ ಸ್ಥಾಪನೆ ಮಾಡಿದೆ. ಹಲವಾರು ದೇವತೆಗಳ ಮೂರ್ತಿಯನ್ನ ಸ್ಥಾಪನೆ ಮಾಡಿದೆ ಅಂತಾನೆ ಹೇಳಬಹುದು. ದೇವಾಲಯದ ನಿರ್ಮಾಣಕ್ಕೆ ಸುಮಾರು 700 ಕೋಟಿ ವೆಚ್ಚ ತಗಲಿದೆ ಅಂತ ವರದಿಗಳು ತಿಳಿಸಿದೆ. ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಮ್ಯಾಚ್ ಅನ್ನ 2ನೇ ಬಾರಿ ಟೆಸ್ಟ್ ಮ್ಯಾಚ್ ಅನ್ನ ಇಂಡಿಯಾ ಗೆದ್ದಿದೆ. ಈ ವಿಚಾರವಾಗಿ ಹಲವಷ್ಟು ಮಾಹಿತಿಯನ್ನ ಹಂಚಿಕೊಳ್ತೀವಿ ನೋಡಿ. ಇಂಗ್ಲೆಂಡ್ ವಿರುದ್ಧ ನಡೆದ 2ನೇ ಟೆಸ್ಟ್ ಪಂದ್ಯವನ್ನ ಭಾರತ ತಂಡ ಗೆದ್ದು ಬೀಗಿದೆ. ಮೊದಲು ಬ್ಯಾಟ್ ಮಾಡಿದ್ದ ಭಾರತ ತಂಡದ ಯಶಸ್ವಿ ಅವರು ದ್ವಿಶತಕದ ನೆರವಿನೊಂದಿಗೆ 10 ವಿಕೆಟ್ ಅನ್ನ ಕಳೆದುಕೊಂಡು 396 ರನ್ಗಳನ್ನ ಬಾರಿಸಬೇಕಿತ್ತು. ಇಂಗ್ಲೆಂಡ್ ತಂಡವು ಮೊದಲ ಇನ್ನಿಂಗ್ಸ್ ನಲ್ಲಿ ಎಲ್ಲಾ ವಿಕೆಟ್ ಗಳನ್ನ ಕಳೆದುಕೊಂಡು 253 ರನ್ಗಳನ್ನ ಗಳಿಸಿ 143 ರನ್ಗಳ ಹಿನ್ನಡೆಯನ್ನ ಅನುಭವಿಸಿದೆ. ಇತ್ತ 2ನೇ ಇನ್ನಿಂಗ್ಸ್ ಆರಂಭವಾಗಿದ್ದ ಟೀಂ ಇಂಡಿಯಾ ಗಿಲ್ ಅವರು ಶತಕದ ನೆರವಿನೊಂದಿಗೆ 255 ರನ್ಗಳನ್ನ ಗಳಿಸಿದ್ದು, ಈ ಮೂಲಕ ಇಂಗ್ಲೆಂಡ್ ವಿರುದ್ಧ ಭಾರತ ತಂಡವು 398 ರನ್ಗಳ ಮುನ್ನಡೆ ಕಾಯ್ದುಕೊಂಡಿತ್ತು. 399 ರನ್ಗಳ ಗುರಿಯನ್ನ ಇಟ್ಟುಕೊಂಡು 2ನೇ ಇನ್ನಿಂಗ್ಸ್ ಆರಂಭ ಮಾಡಿದ್ದ ಇಂಗ್ಲೆಂಡ್ 4ನೇ ದಿನದ ಮಧ್ಯಾಹ್ನದ ವೇಳೆಯಲ್ಲಿ ಎಲ್ಲಾ ವಿಕೆಟ್ ಗಳನ್ನ ಕಳೆದುಕೊಂಡು 292 ರನ್ಗಳಿಗೆ ಸೋಲಿಗೆ ಶರಣಾಗಿದೆ. ಈ ಮೂಲಕ ಭಾರತ ತಂಡವು 106 ರನ್ಗಳ ಭರ್ಜರಿ ಗೆಲುವನ್ನ ಹೊಂದಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.